ನಮಸ್ಕಾರ ವೀಕ್ಷಕರೇ, ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಹಾಭಾರತದ ಅತ್ಯಂತ ಪ್ರಮುಖವಾದ ಇಡೀ ಮಹಾಕಾವ್ಯದ ದಿಕ್ಕನ್ನೇ ಬದಲಿಸಿದ ಒಂದು ಐತಿಹಾಸಿಕ ಘಟ್ಟವನ್ನು ವಿಶ್ಲೇಷಿಸಲಿದ್ದೇವೆ. ಇದು ಬರೀ ಒಂದು ಮದುವೆಯ ಸ್ಪರ್ಧೆಯಲ್ಲ, ಇಡೀ ಮಹಾಭಾರತದ ಕಥೆಗೆ ಅಡಿಪಾಯ ಹಾಕಿದ ಮಹತ್ವದ ಘಟನೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಒಮ್ಮೆ ಯೋಚಿಸಿ, ಬರೀ ಒಂದು ನೀರಿನ ಕೊಳ ಮತ್ತೊಂದು ಚಿನ್ನದ ಮೀನು, ಇವೆರಡನ್ನೇ ಇಟ್ಕೊಂಡು ಮಾಡಿದ ಒಂದು ಬಿಲ್ಲುಗಾರಿಕೆ ಸ್ಪರ್ಧೆ ಸಾವಿರಾರು ಜನರ ಮಾರಣಹೋಮಕ್ಕೆ ಕಾರಣವಾಗುವ ಮಹಾಯುದ್ಧವನ್ನು ಹೇಗೆ ತಾನೇ ಸೃಷ್ಟಿಸಬಲ್ಲದು? ಅಚ್ಚರಿಯಾಯ್ತಲ್ವೇ? ಖಂಡಿತ ಇದು ಕೇವಲ ವಿವಾಹಕ್ಕಾಗಿ ನಡೆದ ಸ್ಪರ್ಧೆ ಮಾತ್ರ ಆಗಿರಲಿಲ್ಲ. ಮುಂಬರುವ ಬೃಹತ್ ವಿನಾಶಕ್ಕೆ ಅಡಿಪಾಯ ಹಾಕಿದ ವೇದಿಕೆ ಇದು. ಆ ರೋಚಕ ಕಥೆಯನ್ನು ನಾವೀಗ ಬಿಡಿಸಿ ನೋಡೋಣ. ಬೆಂಕಿಯಿಂದ ಹುಟ್ಟಿದ ಭವಿಷ್ಯವಾಣಿ. ಈ ಇಡೀ ಸ್ಪರ್ಧೆಯ ಕೇಂದ್ರಬಿಂದುವಾಗಿರುವ ಆಕೆಯ ಮೂಲವನ್ನು ಹುಡುಕಿಕೊಂಡು ನಾವೀಗ ಪಾಂಚಾಲ ದೇಶದ ರಾಜ ದೃಪದನ ಕಾಲಕ್ಕೆ ಹೋಗಬೇಕು. ಈ ಘಟನೆಗಳ ಸರಪಳಿಯನ್ನು ಸ್ವಲ್ಪ ಗಮನಿಸಿ. ರಾಜ ದೃಪದನಿಗೆ ದ್ರೋಣಾಚಾರ್ಯರ ಮೇಲೆ ಎಲ್ಲಿಲ್ಲದ ಸಿಟ್ಟು, ಸೇಡು ತೀರಿಸಿಕೊಳ್ಳುವ ತವಕ. ಆ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಅವನು ಯಜ ಮತ್ತು ಉಪಯಜ ಎಂಬ ಮಹಾನ್ ಋಷಿಗಳ ಮೊರೆ ಹೋಗ್ತಾನೆ. ಅಷ್ಟೇ ಅಲ್ಲ, ಒಂದು ಬೃಹತ್ ಯಜ್ಞವನ್ನು ಆಯೋಜಿಸ್ತಾನೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಯಜ್ಞಕುಂಡದ ಬೆಂಕಿಯಿಂದಲೇ ಅವಳಿ ಮಕ್ಕಳು ಹೊರಬರ್ತಾರೆ. ದ್ರೋಣನನ್ನು ನಾಶ ಮಾಡುವ ಒಂದೇ ಉದ್ದೇಶದಿಂದ ಮೈಮೇಲೆ ಬೆಳಗುವ ರಕ್ಷಾಕವಚದೊಂದಿಗೆ ಜನಿಸಿದ ಆ ವೀರನೇ ದೃಷ್ಟದ್ಯುಮ್ನ. ಈಗ ಯಜ್ಞ ಅಂದ್ರೆ ಏನು ಅಂತ ತಮ್ಗೆಲ್ಲ ಗೊತ್ತಿರ್ಬೋದು. ಮಂತ್ರಗಳನ್ನು ಪಠಿಸ್ತಾ ಬೆಂಕಿಗೆ ತುಪ್ಪ, ಬೆಣ್ಣೆಯಂತಹ ಪವಿತ್ರ ವಸ್ತುಗಳನ್ನು ಅರ್ಪಿಸುವ ಆಚರಣೆ ಇದು. ಆದ್ರೆ ದೃಪದನ ಈ ಯಜ್ಞ ಶುದ್ಧ ಸೇಡಿನ ಸಂಕೇತವಾಗಿತ್ತು. ಆಶ್ಚರ್ಯ ಏನಪ್ಪಾ ಅಂದ್ರೆ, ಇದೇ ಯಜ್ಞಕುಂಡದಿಂದ ಒಬ್ಬ ಅದ್ಭುತ ಸುಂದರಿ ಹೊರಬರ್ತಾಳೆ. ಕೃಷ್ಣವರ್ಣದ, ಮೈಯೆಲ್ಲ ಕಮಲದ ಪರಿಮಳ ಸೂಸುವ ಹೆಂಗವಳು. ಅವಳೇ ದ್ರೌಪದಿ. ಆದರೆ ಅವಳ ಜನನದ ಜೊತೆಯಲ್ಲೇ ಒಂದು ಕರಾಳ ಭವಿಷ್ಯವಾಣಿಯೂ ಹುಟ್ಕೊಳ್ತು. ಅದೇನಪ್ಪಾ ಅಂದ್ರೆ, ಈ ದ್ರೌಪದಿಯೇ ಕೌರವರ ವಿನಾಶಕ್ಕೆ ಕಾರಣಲಾಗ್ತಾಳೆ, ಅವಳಿಗಾಗಿ ಸಾವಿರಾರು ಪುರುಷರು ತಮ್ಮ ಪ್ರಾಣ ಕಳೆದುಕೊಳ್ತಾರೆ ಅಂತ. ಭವಿಷ್ಯದಲ್ಲಿ ನಡೆಯಲಿದ್ದ ಮಹಾಭಾರತ ಯುದ್ಧಕ್ಕೆ ಇದೊಂದು ಕರಾಳ ಮುನ್ಸೂಚನೆಯಾಗಿತ್ತು. ವೇಷ ಮರೆಸಿಕೊಂಡ ಪಯಣ. ಕಥೆಯ ಗಮನವನ್ನು ನಾವೀಗ ಪಾಂಡವರ ಕಡೆಗೆ ಹರಿಸೋಣ. ಅರಗಿನ ಮನೆಗೆ ಬೆಂಕಿ ಬಿದ್ದಾಗ ಅಲ್ಲಿಂದ ಪಾರಾದ ಪಾಂಡವರು ಆ ಸಮಯದಲ್ಲಿ ಏಕಚಕ್ರ ಅನ್ನೋ ಹಳ್ಳಿಯಲ್ಲಿ ಬಡ ಬ್ರಾಹ್ಮಣರ ವೇಷದಲ್ಲಿ ಭಿಕ್ಷೆ ಬೇಡುತ್ತಾ ಅಜ್ಞಾತವಾಸದಲ್ಲಿದ್ರು. ಅಲ್ಲಿಂದ ಪಾಂಡವರು ಕೌಂಪಿಲ್ಯ ನಗರವನ್ನು ತಲುಪಿದ ಹಾದಿ ಇದೆಯಲ್ಲ, ಅದು ನಿಜಕ್ಕೂ ರೋಚಕ. ಮನೆಗೆ ಬಂದ ಒಬ್ಬ ಬ್ರಾಹ್ಮಣನಿಂದ ಅವರು ದ್ರೌಪದಿಯ ಸ್ವಯಂವರದ ಬಗ್ಗೆ ಕೇಳ್ತಾರೆ. ತಕ್ಷಣವೇ ಸಾಕ್ಷಾತ್ ವ್ಯಾಸ ಮಹರ್ಷಿಗಳೇ ಅಲ್ಲಿಗೆ ಬಂದು ಪಾಂಚಾಲ ದೇಶಕ್ಕೆ ಹೋಗುವಂತೆ ನೇರ ಸೂಚನೆ ಕೊಡ್ತಾರೆ. ದಾರಿಯಲ್ಲಿ ಅಂಗಾರ ಪರ್ಣನೆಂಬ ಗಂಧರ್ವನನ್ನು ಸೋಲಿಸಿ ಧೌಮ್ಯ ಋಷಿಗಳನ್ನು ತಮ್ಮ ಪುರೋಹಿತರನ್ನಾಗಿ ಒಪ್ಪಿಸಿ ಕೌಂಪಿಲ್ಯ ನಗರದ ಹೊರವಲಯದಲ್ಲಿರುವ ಒಬ್ಬ ಕುಂಬಾರನ ಮನೆಯಲ್ಲಿ ಆಶ್ರಯ ಪಡಿತಾರೆ. ಯಾಕಂದ್ರೆ ದ್ರೌಪದಿಯನ್ನು ಪಡೆಯೋದು ಅವರ ಹಣೆಬರಹ ಅಂತ ವ್ಯಾಸರು ಸ್ಪಷ್ಟವಾಗಿ ಹೇಳಿದ್ರು. ಸ್ವಯಂವರ ಅಂದ್ರೆ ನೆರೆದಿದ್ದ ಗಣ್ಯರ ಮಧ್ಯೆ ರಾಜಕುಮಾರಿ ತನ್ನ ಪತಿಯನ್ನು ಆರಿಸಿಕೊಳ್ಳುವ ಭವ್ಯ ವಿವಾಹ ಸ್ಪರ್ಧೆ. ಈ ಕಾರ್ಯಕ್ರಮಕ್ಕಾಗಿ ಕೌಂಪಿಲ್ಯ ನಗರ ಹಬ್ಬದ ಕಳೆಯಿಂದ ಕಂಗೊಳಿಸುತ್ತಿತ್ತು. ರಾಜ ದೃಪದ ಚಿನ್ನ ಮತ್ತು ಬೆಲೆಬಾಳುವ ಹರಳುಗಳಿಂದ ಅಲಂಕೃತವಾದ ಒಂದು ಬೃಹತ್ ಸಭಾಂಗಣವನ್ನೇ ನಿರ್ಮಿಸಿದ್ದ. ಅಲ್ಲಿನ ದೃಶ್ಯ ಹೇಗಿತ್ತಪ್ಪ ಅಂದ್ರೆ, ಒಂದೆಡೆ ದುಬಾರಿ ಉಡುಪು, ಚಿನ್ನದ ಕವಚ, ಕಿರೀಟಗಳನ್ನು ಧರಿಸಿದ ದುರ್ಯೋಧನ, ಕರ್ಣನಂತಹ ರಾಜರು ವಿಜೃಂಭಣೆಯಿಂದ ಸಿಂಹಾಸನಗಳ ಮೇಲೆ ಕುಳಿತಿದ್ದಾರೆ. ಇನ್ನೊಂದೆಡೆ ಉದ್ದನೆಯ ಕೂದಲು, ಗಡ್ಡ ಬಿಟ್ಕೊಂಡು ತೀರಾ ಸರಳವಾದ ಬಟ್ಟೆ ಹಾಕೊಂಡಿರುವ ಪಾಂಡವರು ಬ್ರಾಹ್ಮಣರ ಗುಂಪಿನಲ್ಲಿ ಯಾರಿಗೂ ಗೊತ್ತಾಗದಂತೆ ಅನಾಮಧೇಯರಾಗಿ ಕುಳಿತಿದ್ದಾರೆ. ಆದ್ರೆ ಆ ಇಡೀ ಸಭೆಯಲ್ಲಿ ಈ ವೇಷಧಾರಿಗಳನ್ನು ಗುರುತಿಸಿದ್ದು ಕೇವಲ ಒಬ್ಬರೇ. ಆ ವಿಶೇಷ ಅತಿಥಿ ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ. ಅಸಾಧ್ಯವಾದ ಬಿಲ್ಲುಗಾರಿಕೆ ಸವಾಲು. ದ್ರೌಪದಿ ಇಬ್ರು ದಾಸಿಯರೊಂದಿಗೆ ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿನ ರಾಜರೆಲ್ಲ ಅವಳ ಸೌಂದರ್ಯಕ್ಕೆ ಮರುಳಾಗಿ ಕೋಲಾಹಲವೇ ಸೃಷ್ಟಿಯಾಯಿತು. ಆಗ ಅವರ ಮುಂದಿಟ್ಟಿದ್ದು ಒಂದು ಕಠಿಣ ಸವಾಲು. ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ವಿವರಿಸಿದ ಈ ಪರೀಕ್ಷೆಯ ನಿಯಮಗಳು ಎಷ್ಟೊಂದು ಕಠಿಣವಾಗಿತ್ತು ಅಂತ ನೀವೇ ನೋಡಿ. ಮೊದಲನೇದಾಗಿ, ಅಲ್ಲಿರುವ ಅತ್ಯಂತ ಭಾರವಾದ ವಿಶೇಷ ಬಿಲ್ಲನ್ನ ಎತ್ತಿ ಹೆದೆಯೇರಿಸಬೇಕು. ಎರಡನೇದು, ಮೇಲೆ ನೋಡುವಂತೆಯೇ ಇಲ್ಲ, ಕೆಳಗಿರುವ ನೀರಿನ ಕೋಳದಲ್ಲಿನ ಪ್ರತಿಬಿಂಬವನ್ನು ಮಾತ್ರ ನೋಡಬೇಕು. ಮೂರನೆಯದು, ನಿರಂತರವಾಗಿ ತಿರುಗುತ್ತಿರೋನು ಚಕ್ರದ ರಂಧ್ರದ ಮೂಲಕ ಬಾಣ ಬಿಡಬೇಕು. ಅಂತಿಮವಾಗಿ, ಮೇಲೆ ನೇತಾಡುತ್ತಿರುವ ಆ ಚಿನ್ನದ ಮೀನಿನ ಕಣ್ಣಿಗೆ ಕರಾರುವಾಗಿ ಹೊಡೆಬೇಕು. ಎಲ್ಲಕ್ಕಿಂತ ಕಠಿಣ ನಿಯಮ ಅಂದೆ ಇದಕ್ಕಾಗಿ ಪ್ರತಿಯೊಬ್ಬರಿಗೂ ಸಿಗೋದು ಕೇವಲ ಒಂದೇ ಒಂದು ಅವಕಾಶ. ಅಕ್ಷರಶಃ ಅಸಾಧ್ಯ ಎನಿಸುವ ಸವಾಲಿದು. ವೈಫಲ್ಯಗಳು ಮತ್ತು ತಿರಸ್ಕಾರಗಳು. ಈ ಸವಾಲು ಎಷ್ಟೊಂದು ಕಷ್ಟ ಅಂತ ಸಭಿಕರಿಗೆ ನಿಧಾನವಾಗಿ ಅರ್ಥವಾಗೋಕ್ ಶುರುವಾಯಿತು. ಇದು
ಬರೀ ತೋಳ್ಬಲದ ಪ್ರದರ್ಶನ ಅಲ್ಲ, ಅಸಾಧ್ಯವಾದ ಏಕಾಗ್ರತೆ ಬೇಕು ಅಂತ ಗೊತ್ತಾದಾಗ ಅನೇಕರು ಹಿಂದೇಟು ಹಾಕಿದ್ರು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಆ ಬಿಲ್ಲು ಮಾಮೂಲಿ ಬಿಲ್ಲಾಗಿರ್ಲಿಲ್ಲ. ಹೆಚ್ಚಿನ ರಾಜರಿಗೆ ಅದನ್ನು 1 ಇಂಚ್ ಅಲಗಾಡಿಸಲು ಕೂಡ ಸಾಧ್ಯವಾಗ್ಲಿಲ್ಲ. ಎತ್ತಿ ಬಗ್ಗಿಸಲು ಹೋದವರು ಆ ಬಿಲ್ಲಿನ ಸ್ಪ್ರಿಂಗ್ ಶಕ್ತಿಯಿಂದಾಗಿ ಹಿಂಸಾತ್ಮಕವಾಗಿ ನೆಲಕ್ಕೆ ಅಪ್ಪಳಿಸಿದ್ರು. ಎಷ್ಟೋ ಜನ ರಾಜರು ಉಳುಕಿದ ಕೈಗಳು, ಮುರಿದ ಬೆನ್ನುಗಳೊಂದಿಗೆ ತೀವ್ರ ಮುಖಭಂಗ ಅನುಭವಿಸಿ ಸುಮ್ಮನೆ ತಮ್ಮ ಜಾಗಕ್ಕೆ ಹೋಗ್ಕೂತ್ರು. ಆದರೆ ಎಲ್ಲರ ಆಶ್ಚರ್ಯದ ನಡುವೆ ದುರ್ಯೋಧನ ಬರ್ತಾನೆ. ಆ ಭಾರವಾದ ಬಿಲ್ಲನ್ನ ಸಲೀಸಾಗಿ ಎತ್ತಿ ಹೆದೆ ಏರಿಸ್ತಾನೆ. ನೀರಿನ ಪ್ರತಿಬಿಂಬ ನೋಡಿ ಗುರಿಯಿಟ್ಟು ಬಾಣ ಬಿಡ್ತಾನೆ. ಆ ಬಾಣ ತಿರುಗುವ ಚಕ್ರದ ಮೂಲಕ ಯಶಸ್ವಿಯಾಗಿ ಹಾದು ಹೋಗುತ್ತೆ. ಆದರೆ ಸ್ವಲ್ಪದರಲ್ಲೇ ಆ ಚಿನ್ನದ ಮೀನಿನ ಕಣ್ಣನ್ನು ತಪ್ಪಿಸ್ಕೊಳ್ಳುತ್ತೆ. ಆ ಅಹಂಕಾರಿ ದುರ್ಯೋಧನನನ್ನು ಮದುವೆ ಆಗೋದು ತಪ್ಪಿತಲ್ಲ ಅಂತ ದ್ರೌಪದಿ ಒಳಗೊಳಗೆ ನಿಟ್ಟುಸಿರುಬಿಡ್ತಾಳೆ. ಅದಾದ್ಮೇಲೆ ಅಖಾಡಕ್ಕಿಳಿದವನೇ ಮಹಾವೀರ ಕರ್ಣ. ಬಿಲ್ಲನ್ನ ಬಹಳ ಸುಲಭವಾಗಿ ಎತ್ತಿ ಹೆದೆ ಏರಿಸ್ತಾನೆ. ಇನ್ನೇನು ಗುರಿ ಇಡಬೇಕು, ಅಷ್ಟರಲ್ಲೇ ದ್ರೌಪದಿ ಗಟ್ಟಿಯಾಗಿ ಕೂಗ್ತಾಳೆ, ನಿಲ್ಲಿಸಿ, ಬಾಣ ಬಿಡಬೇಡಿ. ರಥಿಕನ ಮಗನನ್ನು ನಾನು ಎಂದಿಗೂ ನನ್ನ ಪತಿಯಾಗಿ ಸ್ವೀಕರಿಸುವುದಿಲ್ಲ. ನೋಡಿ, ಆ ಕಾಲದ ಸಮಾಜದಲ್ಲಿ ವರ್ಗಭೇದ ಎಷ್ಟೊಂದು ಕಠಿಣವಾಗಿತ್ತು ಅನ್ನೋದನ್ನ ಈ ಒಂದೇ ಒಂದು ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಈ ಮಾತುಗಳು ಕರ್ಣನ ಕಿವಿಗೆ ಕರಗಿದ ಲಾವಾರಸ ಸುರಿದಂತೆ ಬಿತ್ತು. ಅವನು ಅಕ್ಷರಶಃ ದಿಗ್ಭ್ರಮೆಗೊಂಡು ನಿಂತುಬಿಟ್ಟ. ತನ್ನ ಆಕ್ರೋಶವನ್ನು, ಕೋಪವನ್ನು ಅಡಗಿಸಿ ಮೌನವಾಗಿ ಬಿಲ್ಲನ್ನ ಕೆಳಗಿಟ್ಟು ತನ್ನ ಆಸನಕ್ಕೆ ಮರಳಿದ. ಈಗ ಇಡೀ ಸಭಾಂಗಣದಲ್ಲಿ ಸ್ಮಶಾನ ಮೌನ. ತಾನು ಮಾಡಿದ ಈ ಬೃಹತ್ ಏರ್ಪಾಡು ವ್ಯರ್ಥವಾಗಿ ಹೋಯ್ತಾ, ತನ್ನ ಮಗಳಿಗೆ ತಕ್ಕವರ ಸಿಗುವುದೇ ಇಲ್ವಾ ಅಂತ ರಾಜ ದೃಪದನಿಗೆ ತೀವ್ರ ನಿರಾಶೆಯಾಯಿತು. ನಿಜಕ್ಕೂ ಈ ಪರೀಕ್ಷೆಯಲ್ಲಿ ಪಾಸಾಗೋದು ಅಷ್ಟು ಕಷ್ಟವಾಗಿತ್ತಾ? ಅಥವಾ ಅದು ಸರಿಯಾದ ಯೋಧನಿಗಾಗಿ ಕಾಯುತ್ತಿತ್ತಾ? ಹೌದು, ಈ ನಾಟಕೀಯ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತಿದ್ದಂತೆಯೇ ಬ್ರಾಹ್ಮಣರ ಗುಂಪಿನಲ್ಲಿದ್ದ ಒಬ್ಬ ಎತ್ತರದ ಸುಂದರ ಯುವಕ ಎದ್ದು ನಿಂತು ವೇದಿಕೆಯತ್ತ ಹೆಜ್ಜೆ ಹಾಕಲಾರಂಭಿಸಿದ. ವಿಜಯಶಾಲಿ ಬಿಲ್ಲುಗಾರ. ಬ್ರಾಹ್ಮಣರ ಗುಂಪಿನಿಂದ ಹೊರಬಂದ ಆ ಯುವಕ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅರ್ಜುನ. ಅಜ್ಞಾತವಾಸದ ವೇಷದಲ್ಲಿದ್ದ ಆತ ನೇರವಾಗಿ ರಾಜ ದೃಪದನ ಬಳಿ ಬಂದು ತಾನು ಈ ಪರೀಕ್ಷೆಯಲ್ಲಿ ಭಾಗವಹಿಸಬಹುದಾ ಅಂತ ಅನುಮತಿ ಕೇಳ್ತಾನೆ. ಇಲ್ಲಿ ಅಂದಿನ ಸಾಮಾಜಿಕ ನಿಯಮಗಳು ಹೇಗೆ ಕೆಲಸ ಮಾಡ್ತಿದ್ವು ಅಂತ ಗಮನಿಸಿ. ಬ್ರಾಹ್ಮಣರನ್ನು ಸಮಾಜದಲ್ಲಿ ಅತ್ಯುನ್ನತ ವರ್ಗದವರು ಅಂತ ಪರಿಗಣಿಸಲಾಗ್ತಿತ್ತು. ಹಾಗಾಗಿ ರಾಜ ದೃಪದ ನಗುತ್ತಾ ಆತನಿಗೆ ಅನುಮತಿ ಕೊಡ್ತಾನೆ. ಕರ್ಣನಿಗೆ ಜಾತಿಯ ಕಾರಣ ನೀಡಿ ಅವಮಾನಿಸಿ ನಿರಾಕರಿಸಲ್ಪಟ್ಟ ಅದೇ ವೇದಿಕೆಯಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನನಿಗೆ ಯಾವುದೇ ಅಡೆತಡೆಯಿಲ್ಲದೆ ಸ್ಪರ್ಧಿಸಲು ಅಧಿಕೃತ ಅವಕಾಶ ಸಿಕ್ಕೆಬಿಡ್ತು. ಅರ್ಜುನನ ಈ ಒಂದು ಸಾಧನೆ ಮಾತ್ರ ಅದ್ಭುತವಾಗಿತ್ತು. ಆ ಭಾರವಾದ ಬಿಲ್ಲನ್ನು ಯಾವುದೋ ಮರದ ಆಟಿಕೆ ಅನ್ನೋ ಹಾಗೆ ಕೆಲವೇ ಸೆಕೆಂಡುಗಳಲ್ಲಿ ಎತ್ತಿ ಹೆದೆ ಏರಿಸಿದ. ನೀರಿನ ಪ್ರತಿಬಿಂಬವನ್ನೇ ದಿಟ್ಟಿಸಿ ನೋಡಿ ಉಸಿರು ಬಿಗಿಹಿಡಿದು ಸ್ಥಿರವಾಗಿ ಗುರಿಯಿಟ್ಟು. ಟಂಗ್ ಅನ್ನೋ ಒಂದು ದೊಡ್ಡ ಟಂಕಾರದೊಂದಿಗೆ ಬಿಟ್ಟ ಚಿನ್ನದ ಬಾಣ ಆ ತಿರುಗುವ ಚಕ್ರದ ಮೂಲಕ ನುಗ್ಗಿ ಮೀನಿನ ಕಣ್ಣನ್ನು ಚೂರ್ಚೂರು ಮಾಡೇ ಬಿಟ್ಟು. ಅಬ್ಬಾ, ಆ ಕ್ಷಣದ ರೋಮಾಂಚನವನ್ನು ಊಹಿಸಲೂ ಅಸಾಧ್ಯ. ಕೂಡಲೇ ಇಡೀ ಸಭಾಂಗಣ ಹರ್ಷೋದ್ಗಾರದಿಂದ ನಡಗಿಹೋಯ್ತು. ತಮ್ಮ ಗುಂಪಿನ ಯುವಕನೊಬ್ಬ ಇಂತಹ ಅಸಾಧ್ಯ ಸಾಧನೆ ಮಾಡಿದನಲ್ಲ ಅಂತ ಬ್ರಾಹ್ಮಣರು ಸಂತೋಷದಿಂದ ಕುಣಿದಾಡಿದ್ರು. ರಾಜಮನೆತನದ ವಾದ್ಯಮೇಳ ಮದುವೆಯ ರಾಗವನ್ನು ಮೊಳಗಿಸ್ತು. ದ್ರೌಪದಿ ಅತ್ಯಂತ ಸಂತೋಷದಿಂದ ಆ ವೇಷಧಾರಿ ಯೋಧನ ಬಳಿ ಬಂದು ಕೊರಳಿಗೆ ಹೂಮಾಲೆ ಹಾಕಿದ್ಲು. ಯಾರಿಗೂ ಸಾಧ್ಯವಿಲ್ಲ, ಇದು ಅಸಾಧ್ಯ ಅಂದ್ಕೊಂಡಿದ್ದ ಸವಾಲು ಕೊನೆಗೂ ಪೂರ್ಣಗೊಂಡಿತು. ಈಗ ಈ ಕಥೆಯ ಕೊನೆಯಲ್ಲಿ ಒಂದು ಅಂತಿಮ ಪ್ರಶ್ನೆಯನ್ನು ಸ್ವಲ್ಪ ಆಳವಾಗಿ ಯೋಚಿಸಿ. ಕೇವಲ ಒಂದು ಮದುವೆಯ ಸ್ಪರ್ಧೆಯನ್ನು ಗೆಲ್ಲಲು ಇಂಥ ಬೆರಗುಗಳಿಸುವ ಕೌಶಲ್ಯ ಮತ್ತು ಇಷ್ಟೊಂದು ಆಳವಾದ ವೇಷದ ಅಗತ್ಯವಿದ್ರೆ, ನಾವು ಆರಂಭದಲ್ಲಿ ಮಾತನಾಡಿದ ಆ ಕರಾಳ ಭವಿಷ್ಯವಾಣಿಯಂತೆ ನಿಜವಾದ ಮಹಾಯುದ್ಧ ಶುರುವಾದಾಗ ಈ ಅಪ್ರತಿಮ ಯೋಧರು ಯಾವ ಮಟ್ಟವ ವಿನಾಶವನ್ನು ಸೃಷ್ಟಿಸಬಹುದು? ಖಂಡಿತ, ದ್ರೌಪದಿಯ ಸ್ವಯಂವರ ಅನ್ನೋದು ಕೇವಲ ಒಂದು ಸ್ಪರ್ಧೆಯ ಅಂತ್ಯವಲ್ಲ, ಇದು ಮುಂಬರುವ ಭೀಕರ ಪ್ರಳಯದ ಆರಂಭವಷ್ಟೇ. ಈ ವಿಶ್ಲೇಷಣೆ ತಮ್ಗೆಲ್ಲರಿಗೂ ಇಷ್ಟವಾಯ್ತು ಅಂತ ಭಾವಿಸ್ತೀನಿ. ವಂದನೆಗಳು.